ಕೆಲವೇ ಕ್ಷಣಗಳಲ್ಲಿ ರಾಹುಲ್ ನಿವಾಸದಲ್ಲಿ ರಾಜ್ಯ ನಾಯಕರ ಸಭೆ ಆರಂಭ ಆಗತ್ತೆ. ಸಚಿವರ ಪಟ್ಟಿಗೆ ಇವತ್ತು ವರಿಷ್ಠರು ಗ್ರೀನ್ ಸಿಗ್ನಲ್ ಕೊಡುವಂತಹ ಎಲ್ಲ ಸಾಧ್ಯತೆ ಅಂತೂ ಕಂಡು ಬರ್ತಾ ಇದೆ. ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಆದಲ್ಲಿ ಗುರುವಾರವೇ ಡಿಕೆಶಿ ಸಂಪುಟ ವಿಸ್ತರಣೆ ಆಗುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಹಂಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಈಗ 7 ಗಂಟೆ, ಇನ್ನು 1 ಗಂಟೆಯಲ್ಲಿ ಈ ಸಭೆ ಆರಂಭ ಆಗತ್ತೆ. ಹಂಗಾಗಿ ರಾಹುಲ್ ಗಾಂಧಿ ನಿವಾಸದಲ್ಲಿ ಈ ಸಭೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಹೈ ವೋಲ್ಟೇಜ್ ಪಡಿತಾ ಇರುವಂಥದ್ದು. ಸ್ಪೀಕರ್ ಯಾರಾಗಬೇಕು, ಸಭಾಪತಿ ಯಾರು, ಹೆಚ್ಚುವರಿ ಡಿಸಿಎಂ, ಅದರ ಜೊತೆಗೆ ಸಂಪುಟ ವಿಸ್ತರಣೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗತ್ತೆ. ಬಹುಶಃ 8 ಗಂಟೆಗೆ ಸಭೆ ಆರಂಭ ಆಗತ್ತೆ. 8ರಿಂದ 10 ಗಂಟೆಯ ಒಳಗಡೆ ಫೈನಲ್ ಆಗತ್ತೆ. ಸೊ ಹಂಗಾಗಿ ಸಚಿವರ ಪಟ್ಟಿಗೆ ಇವತ್ತು ವರಿಷ್ಠರ ಕಡೆಯಿಂದ ಅಂತಿಮ ಗ್ರೀನ್ ಸಿಗ್ನಲ್ ಸಿಗುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ದೆಹಲಿಯಲ್ಲಿ ಡಿಕೆಶಿ ಹೈಕಮಾಂಡ್ ನಾಯಕರ ಜೊತೆ ಮೀಟಿಂಗ್ ಮಾಡ್ತಾರೆ. ರಾತ್ರಿ 8 ಗಂಟೆಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಜೊತೆ ಮಹತ್ವದ ಸಭೆ ಇರುತ್ತೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ನಡೆಯುವಂತಹ ಮಾತುಕತೆ. ಇನ್ನು ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಇದ್ದಾರೆ, ಬಿಕೆ ಹರಿಪ್ರಸಾದ್ ಇದ್ದಾರೆ. ಹೀಗಾಗಿ ಇದೆಲ್ಲ ಮಾತುಕತೆ ಆದ ಬಳಿಕ ಫೈನಲ್ ಲಿಸ್ಟ್ ಬರುತ್ತೆ. ಸಚಿವ ಸಂಪುಟದಲ್ಲಿ 15ಕ್ಕೂ ಹೆಚ್ಚು ಹೊಸ ಮುಖಗಳಿಗೆ ಆದ್ಯತೆ ನೀಡಬೇಕು ಅನ್ನೋದು ಎಲ್ಲ ಓಕೆ ಆದ್ರೆ ಗುರುವಾರ ಸಂಪುಟ ವಿಸ್ತರಣೆ ಆಗೋದು ಬಹುತೇಕ ಫಿಕ್ಸ್. ಸೊ ಹಂಗಾಗಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಈ ಮಹತ್ವದ ಮಾತುಕತೆ ಆರಂಭ ಆಗತ್ತೆ. ರಾತ್ರಿ 8 ಗಂಟೆಗೆ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಜೊತೆ ಮಾತುಕತೆ ನಡೆಯುತ್ತೆ ಮೂವರ ಸಮ್ಮುಖದಲ್ಲಿ. ಸೊ ಈ ಮಾತುಕತೆ ಆದ ಬಳಿಕ ಸಚಿವ ಸಂಪುಟ ವಿಸ್ತರಣೆಗೆ ಅಸ್ತು ಹೇಳುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸಚಿವ ಸಂಪುಟದಲ್ಲಿ 15ಕ್ಕೂ ಹೆಚ್ಚು ಹೊಸ ಮುಖಗಳಿಗೆ ಮಣೆ ಹಾಕೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರ ಒಲವು ಇರೋದು ಹೊಸ ಮುಖಗಳಿಗೆ ಆದ್ಯತೆ ನೀಡಬೇಕು, ಯುವಕರನ್ನ ಸೆಳಿಬೇಕು ಅನ್ನುವಂತ ಲೆಕ್ಕಾಚಾರ ಇದೆ. ಸೊ ಹಂಗಾಗಿ ಅನ್ಕೊಂಡಂಗೆ ಎಲ್ಲ ಆಯಿತು ಅಂತ ಹೇಳಿದ್ರೆ, ಎಲ್ಲ ಓಕೆ ಆದ್ರೆ ಗುರುವಾರ ಸಂಪುಟ ವಿಸ್ತರಣೆ ಬಹುತೇಕ ಫಿಕ್ಸ್ ಆಗತ್ತೆ. ಸಂಪುಟ ವಿಸ್ತರಣೆ ಕಾರ್ಯಕ್ರಮ ಗುರುವಾರ ದಿನ ಇಡುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಆಕಾಂಕ್ಷಿಗಳ ಪಟ್ಟಿ ಅಂತೂ ದೊಡ್ಡದಿದೆ, ಅದು ಕಾಮನ್, ಅದು ಸಹಜವಾಗಿ ಒಂದು ಸ್ಥಾನ ಅಂತ ಬಂದಾಗ ಆ ಸ್ಥಾನಕ್ಕೆ ಪೈಪೋಟಿ ಇರೋದು ಸಹಜ. ಸೊ ಯಾರಿಗೆ ಅವಕಾಶ ಇರುತ್ತೆ ಇಲ್ಲಿ? ಸಿದ್ದರಾಮಯ್ಯ ಲಿಸ್ಟಿಗೆ ಹೈಕಮಾಂಡ್ ಓಕೆ ಹೇಳುತ್ತಾ, ಅಥವಾ ಡಿಕೆ ಶಿವಕುಮಾರ್ ಅವರ ಲಿಸ್ಟಿಗೆ ಇಲ್ಲಿ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅಂತೇಳಿ ಬಿಕೆ ಹರಿಪ್ರಸಾದ್ ಹೇಳೋದಕ್ಕಿಂತ ಬಿಕೆ ಹರಿಪ್ರಸಾದ್ ಮತ್ತೆ ಸಿದ್ದರಾಮಯ್ಯ ಲಿಸ್ಟ್ ಒಂದೇ ಆಗಿರುತ್ತೆ, ಅದರಲ್ಲಿ 2 ಮಾತಿಲ್ಲ. ಆಮೇಲೆ ಡಿಕೆ ಶಿವಕುಮಾರ್ ಅವರ ಒಂದು ಲಿಸ್ಟ್ ಇರುತ್ತಲ್ವಾ. ಸೊ ಹಂಗಾಗಿ 2 ಲಿಸ್ಟನ್ನು ಹೋಲಿಕೆ ಮಾಡಿ ಓಕೆ ಆದರೆ ಅದೇ ಲಿಸ್ಟು ಫೈನಲ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಹೈಕಮಾಂಡ್ ಮನಸ್ಸಲ್ಲಿ ಏನಾದರೂ ಹೆಸರುಗಳಿದ್ದೆ ಆ ಒಂದು ಹೆಸರುಗಳನ್ನು ಕೂಡ ಫೈನಲ್ ಮಾಡುವಂತ ಸಾಧ್ಯತೆ ಇರುತ್ತೆ.